ನಮಸ್ಕಾರ ವೀಕ್ಷಕರಿಗೆ. ಐಂಗಾರ್ ಫುಡ್ಸ್ ಇಂದ ಜಯರಾಮ್ ಮತ್ತು ಲತಾ ನಮಸ್ಕಾರ. ಗೋಕುಲಾಷ್ಟಮಿ ಬಹಳಷ್ಟು ಜನ ಆಚರಿಸ್ತಾ ಇದ್ದೀರಾ. ಸೊ ಹಾಗಾಗಿ ನಾನು ಇವತ್ತು ಮುಖ್ಯವಾಗಿ ಕೃಷ್ಣನಿಗೆ ಏನೇನು ಅರ್ಪಣೆ ಮಾಡಬಹುದು, ಏನೇನು ನೈವೇದ್ಯ ಮಾಡಬಹುದು, ನಮ್ಮ ಸಂಪ್ರದಾಯದಲ್ಲಿ ಏನೇನ್ ಮಾಡಬಹುದು ಅಂತ ತೋರ್ಸಕ್ಕೆ ಆಸೆ ಪಡ್ತೀನಿ. ನೋಡೋಣ ಬನ್ನಿ. ಮತ್ತೆ ಈ ಪ್ರಸಾದ, ಈ ಕ್ರಮ ಬಂದು ನಮ್ಮನೇಲಿ ನಮ್ಮ ಪೂರ್ವಜರು, ನಮ್ಮ ತಾಯಿ ತಂದೆ, ನಮ್ಮ ಅಜ್ಜ ಅಜ್ಜಿ ಹೇಳ್ಕೊಟ್ಟಿದ್ದು, ಅದನ್ನ ನಾವು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡಿ, ಕೃಷ್ಣ ಅಂದ ತಕ್ಷಣ ಎಲ್ಲರೂ ಹಾಲು, ಮೊಸರು, ಬೆಣ್ಣೆ ಅಂತಾನೆ ಕಪ್ಸ್ಕೊಳ್ಳೋದು. ಸೊ ಕೃಷ್ಣನಿಗೆ ನೈವೇದ್ಯಕ್ಕೆ ಫಸ್ಟ್ ಹಾಲು ಇಟ್ಕೊಂಡಿದೀನಿ. ಹಾಲಿಗೆ ಒಂದ್ ಸ್ವಲ್ಪ ಸಕ್ಕರೆ ಹಾಕಿಟ್ಕೊಳ್ಳಿ, ಫ್ರೆಶ್ ಹಾಲು ತಗೊಳ್ಳಿ. ಮತ್ತೆ ಮೊಸರು ಇಟ್ಕೊಂಡಿದೀನಿ. ಮೊಸರು ರೆಗ್ಯುಲರ್ ಆಗಿ ಅದು ಫ್ರೆಶ್, ಯಾರು ಯೂಸ್ ಮಾಡ್ತಿರೋ ಮೊಸರನ್ನ ತಗೊಳ್ಳಿ. ಹಾಲು ಮೊಸರು ಆಯ್ತು. ಮತ್ತೆ ಇದನ್ನ ನಾವು ಚುಕ್ಕು ಬೆಲ್ಲು ಅಂತೀವಿ. ಚುಕ್ಕು ಅಂದ್ರೆ ಒಣಶುಂಠಿ. ಈ ಒಣಶುಂಠಿ ಇರತ್ತಲ್ಲ ನೋಡಿ, ಒಣಶುಂಠಿ ಹಿಂಗಿರತ್ತೆ. ಓಕೆ, ಈ ಒಣಶುಂಠಿನ ನಾನು ಕುಟ್ಟಾಣಿನಲ್ಲಿ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ, ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಪುಡಿ ಮಾಡ್ಕೊಂಡು ಅದಕ್ಕೆ ಒಂಚೂರು ಬೆಲ್ಲ, ಒಂಚೂರು ಏಲಕ್ಕಿ ಪುಡಿ, ಮತ್ತೆ ಒಂಚೂರು ತುಪ್ಪ ಮಾಡಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಟ್ಕೊಂಡಿದ್ದೀನಿ. ಇದೆಲ್ಲ ಉಂಡೆಗಳು. ಇದು ಏನಂತೆ ಅಂದ್ರೆ ಆಕ್ಚುಲಿ ಕೃಷ್ಣ ತುಂಬಾ ಜಿಡ್ಡಿನ ಪದಾರ್ಥ ತಗೋತಾನಲ್ಲ, ಅದಕ್ಕೋಸ್ಕರ ಅವನಿಗೆ ಇಂಡೈಜೆಷನ್ ಆಗತ್ತೆ ಅಂತ ಅವ್ರ ಅಮ್ಮ ಯಶೋದೆ ಯಾವಾಗ್ಲೂ ಚುಕ್ಕು ಬೆಲ್ಲ ಮಾಡಿರ್ತಿದ್ರಂತೆ. ಹಾಗಾಗಿ ಆ ಸಂಪ್ರದಾಯ ಇವತ್ತು ನಾಳೆ ನಾಡಿದ್ದು ಹಬ್ಬ ಮಾಡಿದ್ಮೇಲೆ ಕೃಷ್ಣನಿಗೆಲ್ಲ ಎಣ್ಣೆದು, ಜಿಡ್ಡಿಂದು, ತುಪ್ಪದ್ದು ಎಲ್ಲ ಅಂಶೆ ಮಾಡ್ತೀವಲ್ಲ, ನೈವೇದ್ಯ ಮಾಡ್ತೀವಲ್ಲ. ಸೊ ಅವನಿಗೆ ಅಜೀರ್ಣ ಆಗದೆ ಇರ್ಲಿ, ಚೆನ್ನಾಗಿ ಜೀರ್ಣಿಸ್ಲಿ ಅಂತ ಹೇಳಿ ಈ ಚುಕ್ಕು ಬೆಲ್ಲ ಮಾಡ್ತೀವಿ ನಾವು. ಓಕೆ, ಇದು ಒಂದು. ಅದಲ್ಲದೆ ಮತ್ತೆ ಇದು ನವನೀತ. ಎಲ್ಲರೂ ಕೇಳಿರ್ಬೋದು, ಕೃಷ್ಣ ಅಂದ್ರೆ ಬೆಣ್ಣೆ ಅಂತ, ನವನೀತ ಕೃಷ್ಣ ಅಂತಾನೆ. ಸೊ ದಿಸ್ ಇಸ್ ನವನೀತ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದ್ ಸ್ವಲ್ಪ ಬೆಣ್ಣೆ ತಗೊಂಡಿದ್ದೀನಿ. ಇದು ನಾನ್ ತಗೊಂಡಿರೋದು ಅನ್ಸಾಲ್ಟೆಡ್ ಬಟರ್ ತಗೊಂಡಿದ್ದೀನಿ. ಅನ್ಸಾಲ್ಟೆಡ್ ಬಟರ್ಗೆ ಒಂದ್ ಸ್ವಲ್ಪ ಏಲಕ್ಕಿ ಹಾಕೊಂಡಿದ್ದೀನಿ, ಒಂದ್ ಸ್ವಲ್ಪ ಸಕ್ಕರೆ ಪುಡಿ ಮಾಡಿ ಹಾಕೊಂಡಿದ್ದೀನಿ. ನೀವು ಮನೆಯಲ್ಲೇ ಬೆಣ್ಣೆ ಮಾಡೋ ಅಭ್ಯಾಸ ಇತ್ತಂದ್ರೆ ಬಹಳ ಶ್ರೇಷ್ಠ. ಮನೆಯಲ್ಲೇ ಬೆಣ್ಣೆ ಮಾಡಿ ಅದಕ್ಕೆ ಒಂಚೂರು ಏಲಕ್ಕಿ ಪುಡಿ, ಒಂಚೂರು ಸಕ್ಕರೆ ಹಾಕಿ ಎಲ್ಲ ಚೆನ್ನಾಗಿ ಮಿಶ್ರಣ ಮಾಡಿ ಮಿಕ್ಸ್ ಮಾಡಿ ಅದನ್ನ ಕೃಷ್ಣನಿಗೆ ಅರ್ಪಣೆ ಮಾಡಿ. ಸೊ ಈ 4 ಪದಾರ್ಥ ಆಯ್ತು. ಇದಾದ್ಮೇಲೆ ಅವನಿಗೆ ಅವಲಕ್ಕಿನೂ ಬಹಳ ಪ್ರೀತಿ. ಅವಲಕ್ಕಿ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ 4 ಪದಾರ್ಥಗಳು ತೋರ್ಸದ್ನಲ್ಲ, ಅವಲಕ್ಕಿ ತೋರಿಸ್ತೆ ಅಂತ ಹೇಳಿದೆ. ಮತ್ತೆ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಆಗಿನ ಕಾಲದಲ್ಲಿ ಯಶೋದೆ ಕೃಷ್ಣನಿಗೆ ಚುಕ್ಕು ಬೆಲ್ಲ ಮಾಡಿಟ್ಲು, ಯಾಕಂದ್ರೆ ಕೃಷ್ಣನಿಗೆ ಚೆನ್ನಾಗಿ ಡೈಜೆಸ್ಟ್ ಆಗ್ಲಿ ಅಂತ. ಬಟ್ ಈಗಿನ ಕಾಲದಲ್ಲಿ ನಾವಂತೂ ಇಷ್ಟೆಲ್ಲ ಕರ್ದಿದ್ ತಿಂಡಿಗಳಾಗ್ಲಿ, ಸಿಹಿ ತಿಂಡಿಗಳು ಎಲ್ಲ ತಿನ್ನೋದಿಲ್ವಲ್ಲ. ಕೃಷ್ಣನ್ ಜೊತೆಗೆ ನಮಗೂ ಬಹಳ ಮುಖ್ಯ, ಯಾಕಂದ್ರೆ ಈಗಿನ ಕಾಲದಲ್ಲಿ ನಮ್ಗೆ ಯಾರಿಗೂ ಜೀರ್ಣಶಕ್ತಿ ಜಾಸ್ತಿ ಇರೋದೇ ಇಲ್ಲ. ಹಾಗಾಗಿ ನಮಗೂ ಬಹಳ ಮುಖ್ಯ ಅಂತ ದೇವರ ನೆಪದಲ್ಲಿ ನಾವು ಈ ಚುಕ್ಕು ಬೆಲ್ಲ ತಿಂದ್ರೆ ನಾವು ತಿಂದಿರೋದೆಲ್ಲ ನಮ್ಗೆ ಚೆನ್ನಾಗಿ ಜೀರ್ಣ ಆಗತ್ತೆ. ನೋಡಿ, ಕೃಷ್ಣನಿಗೆ ಅವಲಕ್ಕಿ ಅಂದ್ರೆ ಬಹಳ ಪ್ರೀತಿ ಅಲ್ವಾ. ಹಾಗಾಗಿ ಅವಲಕ್ಕಿನಲ್ಲಿ ಅವನಿಗೆ ನೈವೇದ್ಯಕ್ಕೆ ಒಂದ್ ಪದಾರ್ಥ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿರ್ಬೋದು, ಬಟ್ ನಾನ್ ಮಾಡೋ ವಿಧಿ ಹೇಳ್ತೀನಿ. ನಾನು ಇದಕ್ಕೆ 2 ಕಪ್ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ. ಚೆನ್ನಾಗಿ ಗಟ್ಟಿಯಾಗಿರೋ ಅವಲಕ್ಕಿ. ಪೇಪರ್ ಅವಲಕ್ಕಿನೂ ತಗೋಬಹುದು, ಬಟ್ ಗಟ್ಟಿ ಅವಲಕ್ಕಿ ಇಸ್ ಪ್ರಿಫರಬಲ್. 2 ಕಪ್ ಗಟ್ಟಿ ಅವಲಕ್ಕಿ. ಒಂದ್ ಸ್ವಲ್ಪ ದ್ರಾಕ್ಷಿ ತಗೊಂಡಿದ್ದೀನಿ. ಒಂದು 25 to 30 ಪೀಸಸ್ ಇರ್ಬೋದು. ಒಂದು ಅರ್ಧ ಗಿಟ್ಕಷ್ಟು ಕೊಬ್ಬರಿ ತಗೊಂಡಿದ್ದೀನಿ. ಮತ್ತೆ ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ. ಈ ಕಡಲೆಕಾಯಿ ಬೀಜನ ಮೊದಲೇ ಹುರಿದಿಟ್ಕೊಂಡಿದ್ದೀನಿ, ಚೆನ್ನಾಗಿ ಬ್ರೌನಿಶ್ ಆಗಿ ಹುರ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಮತ್ತೆ ಒಂದ್ ಸ್ವಲ್ಪ ಏಲಕ್ಕಿ ಇಟ್ಕೊಂಡಿದ್ದೀನಿ. ಮತ್ತೆ 1 ಕಪ್ ಅಷ್ಟು ಬೆಲ್ಲ ಇಟ್ಕೊಂಡಿದ್ದೀನಿ. ಇದರಲ್ಲಿ ಪೂರ್ತಿ ಬೆಲ್ಲ ಉಪಯೋಗಿಸಿದ್ರೆ ಉಪಯೋಗಿಸ್ಬೋದು, ಇಲ್ಲಾಂದ್ರೆ ಅರ್ಧ ಬೆಲ್ಲ ಸಾಕಾಗ್ಬೋದು. ಇದೆಲ್ಲ ಹುರಿದಾದ್ಮೇಲೆ ಪ್ರಮಾಣ ನೋಡ್ಕೊಂಡು ಅದರಂತೆ ನಾನು ಆಡ್ ಮಾಡ್ಕೊಂಡು ಹೋಗ್ತೀನಿ. ಈಗ ಇದನ್ನೆಲ್ಲ ಸ್ವಲ್ಪ ತುಪ್ಪ ಹಾಕಿ ಬಾಣಲೆನಲ್ಲಿ ಹುರಿಯೋಣ ಬನ್ನಿ. ನೋಡಿ, ಬಾಣಲೆ ಒಳಗೆ ಇಟ್ಕೊಂಡಿದ್ದೀನಿ. ಒಂಚೂರು ಫಸ್ಟ್ ತುಪ್ಪ ಹಾಕೊಂಡ್ಬಿಡ್ತೀನಿ. ಕೊಬ್ಬರಿ ಕಲರ್ ಚೇಂಜ್ ಆಗ್ಬೇಕು, ಗೋಲ್ಡನ್ ಬ್ರೌನ್ ಅಂತಾರಲ್ಲ ಹಾಗೆ. ಈಗ ದ್ರಾಕ್ಷಿ ಹಾಕೊಂಡಿದ್ದೀನಿ. ದ್ರಾಕ್ಷಿ ಎಲ್ಲ ದಪ್ಪಾಗಿದೆ ನೋಡಿ. ಅದಾದ್ಮೇಲೆ ಈಗ ಕೊಬ್ಬರಿ ಹಾಕೋತಾ ಇದ್ದೀನಿ. ಕೊಬ್ಬರಿ ಹಾಕೊಂಡಾಗ ಸ್ವಲ್ಪ ಗ್ಯಾಸ್ ಸಿಮ್ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ಕೊಬ್ಬರಿ ಸೀದೋಗ್ಬಾರ್ದಲ್ಲ. ಕೊಬ್ಬರಿ ಒಂದ್ ಸ್ವಲ್ಪ ಬೆಚ್ಚಗಾಗ್ಬೇಕು. ಸ್ವಲ್ಪ ಬೆಚ್ಚಗಾದ್ರೆ ಕೊಬ್ಬರಿ ಸ್ವಲ್ಪ ಹುರಿದಿದ್ರೆ ಅದ್ರ ಟೇಸ್ಟ್ ಸ್ವಲ್ಪ ಇನ್ನು ಜಾಸ್ತಿ ಚೆನ್ನಾಗಿರುತ್ತೆ, ಎನ್ಹಾನ್ಸ್ ಆಗುತ್ತೆ. ಅದಕ್ಕೋಸ್ಕರ ಇದಾದ್ಮೇಲೆ ಅವಲಕ್ಕಿ ಹಾಕೋತೀನಿ. ಈ ಅವಲಕ್ಕಿ ಗಟ್ಟಿ ಅವಲಕ್ಕಿ ಏನ್ ತಗೊಂಡಿದ್ದೀನಲ್ಲ, ತುಪ್ಪದಲ್ಲಿ ಹೊಡೆದ್ಮೇಲೆ ಅದೊಂಥರ ಶ್ರಿಂಕ್ ಆಗುತ್ತೆ. ಅಂದ್ರೆ ಒಂಥರ ಅವಲಕ್ಕಿ ಹೋಗಿ ಒಂಥರ ಅಕ್ಕಿ ಕಾಣುತ್ತೆ. ಮತ್ತೆ ತುಂಬಾ ಉದುದ್ರಾಗತ್ತೆ, ಒಂದಕ್ಕೊಂದು ಅಂಟ್ಕೊಂಡಿರೋದಿಲ್ಲ, ಬಿಡಿ ಬಿಡಿಯಾಗಿರುತ್ತೆ ನೋಡಿ. ಸ್ವಲ್ಪ ಈ ಕೊಬ್ಬರಿ ಗೋಲ್ಡನ್ ಬ್ರೌನ್ ಆಗಿ ಬರ್ತಾ ಇದೆ. ಈಗಲೇ ಅವಲಕ್ಕಿ ಹಾಕೊಂಡ್ಬಿಡ್ತೀನಿ. 2 ಕಪ್ ಅಷ್ಟು ಮಾಡ್ತಾ ಇದ್ದೀನಿ. ಇದು ಎಲ್ಲ ನಾವು ಡ್ರೈ ರೋಸ್ಟ್ ಮಾಡ್ತಿರೋದು, ನೀರಿನ ಅಂಶ ಏನು ಸೇರ್ತಿರೋದ್ರಿಂದ
ಇದನ್ನ ನೀವು ಕೃಷ್ಣ ಬಾಗಿನ ಅಂತ ಕೊಡ್ತೀವಲ್ಲ ಆ ಟೈಮ್ ಒಳಗೆ ಇದನ್ನ ಚಿಕ್ಕ ಚಿಕ್ಕ ಕವರ್ಸ್ ಒಳಗೆ ಹಾಕಿ ಇದನ್ನು ಕೂಡ ನೀವು ಕೃಷ್ಣನಿಗೆ ಕೃಷ್ಣ ಬಾಗಿನ ಅಂತ ಕೊಡ್ಬೋದು. ಆಕ್ಚುಲಿ ಇದೇ ಅವಲಕ್ಕಿನೇ ಮೈನ್ ಪ್ರಸಾದ. ಹೌದು, ಕೃಷ್ಣನಿಗೆ ಅವಲಕ್ಕಿ ಅಂದ್ರೆ ಬಹಳ ಪ್ರೀತಿ ಅಲ್ವಾ. ಈಗೆಲ್ಲ ಆಗಿದೆ ನೋಡಿ. ಇದು ಸೈಜ್ ಎಷ್ಟು ಶಿಂಕ್ ಆಗಿದೆ ನೋಡಿ ಅವಲಕ್ಕಿದು. ಒಳ್ಳೆ ನೋಡಕ್ ನಿಮ್ಗೆ ಅಕ್ಕಿ ಕಾಳು ಕಾಣಿಸ್ತಂಗ್ ಕಾಣಿಸ್ತಾ ಇದೆ ಅಲ್ವಾ. ಈ ಟೈಮಲ್ಲಿ ಒಂಚೂರು ಕಡಲೆಕಾಯಿ ಬೀಜ ಹಾಕ್ತೀನಿ. ಕಡಲೆಕಾಯಿ ಬೀಜ ಹಾಕ್ಬಿಟ್ಟು ಒಂಚೂರು ಪರಿಮಳಕ್ಕೆ ಏಲಕ್ಕಿ. ಈಗ ಗ್ಯಾಸ್ ಆಫ್ ಮಾಡ್ಬಿಡ್ತಾ ಇದ್ದೀನಿ. ಈ ಬಾಟ್ಲಿಗೆ ಈ ಕೊಡುಗೆ ಹುಡ್ಕೊಳುತ್ತೆ. ಇದು ಎಲ್ಲ ಒಂದ್ ಸ್ವಲ್ಪ ಆರ್ಬೇಕು. ಆರಿದ್ಮೇಲೆ ಇದಕ್ಕೆ ಬೆಲ್ಲ ಸೇರಿಸ್ತೀನಿ. ಬಿಸಿ ಇರ್ಬೇಕಾದ್ರೆ ಬೆಲ್ಲ ಸೇರಿಸ್ಬಿಟ್ರೆ ಬೆಲ್ಲ ಕರ್ಗೋಗುತ್ತೆ. ಹಾಗಾಗಿ ಸ್ವಲ್ಪ ಆರ್ಬೇಕು. ಆರಕ್ಕೆ ಇದನ್ನ ಬೇರೆ ಒಂದು ಬಟ್ಲಿಗೆ ತಗೊಂಡ್ಬಿಡ್ತೀನಿ. ಫಸ್ಟ್ ಒಂದ್ ಸ್ವಲ್ಪ ನಿಮಗೆ ತೋರ್ಸಕ್ಕೆ ಒಂದ್ ಬಟ್ಲಿಗೆ ತೆಗೆದುಬಿಟ್ಟು ತೋರಿಸ್ತೀನಿ ನನಗೆ. ಸೊ ದಟ್ ಇದು ಬೇಗ ಆರುತ್ತೆ ಅಂತ ನೋಡಿ. ಹೀಗೆ ಕಾಣುತ್ತೆ ನಿಮಗೆ. ಅವಲಕ್ಕಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಹೋಗಿದೆ. ಚಿಕ್ಕ ಪ್ರಮಾಣದಲ್ಲಿ ಇಟ್ಕೊಂಡಿದ್ದೀನಿ ನಿಮಗೆ ತೋರ್ಸೋದಕ್ಕೆ ಅಂತ. ಇದು ಫುಲ್ ಆರಿದೆ. ಇದಕ್ಕೆ ಒಂದಿಷ್ಟು ಬೆಲ್ಲ ಇಟ್ಕೊಂಡಿದ್ದೀನಿ. ಈ ಬೆಲ್ಲ ಎಲ್ಲ ಮಿಶ್ರಣ ಮಾಡ್ಬಿಡ್ತೀನಿ ಇದಕ್ಕೆ. ಸೊ ವೀಕ್ಷಕರೇ, ಅವಲಕ್ಕಿನೂ ರೆಡಿ ಆಗಿದೆ. ಸೊ ಈ 5 ಐಟಮ್ ಫುಲ್ ಕೃಷ್ಣ ನೈವೇದ್ಯಕ್ಕೆ ರೆಡಿ ಆಗಿದೆ. ಹಾಲು, ಮೊಸರು, ನವನೀತ, ಚುಕ್ಕು ಬೆಲ್ಲ ಮತ್ತೆ ಅವಲಕ್ಕಿ. ಈ ಚುಕ್ಕು ಬೆಲ್ಲ ಅಂದ್ರೆ ಹೇಳಿದ್ನಲ್ಲ, ಒಣಶುಂಠಿ ಕುಟ್ಕೊಂಡು ಅದಕ್ಕೆ ಬೆಲ್ಲ, ತುಪ್ಪ ಮತ್ತೆ ಏಲಕ್ಕಿ ಪುಡಿ ಹಾಕೊಂಡು ಮಾಡ್ಕೊಂಡಿರೋದು. ಮತ್ತೆ ಇದು ಅವಲಕ್ಕಿ. ಇದಕ್ಕೆ ಅವಲಕ್ಕಿಗೆ ದ್ರಾಕ್ಷಿ, ಕಡಲೆಕಾಯಿ ಬೀಜ, ಕೊಬ್ಬರಿ ಎಲ್ಲ ತುಪ್ಪದಲ್ಲಿ ಹುರ್ಕೊಂಡು ಜೊತೆಗೆ ಅವಲಕ್ಕಿ ಜೊತೆಗೆ ಬೆಲ್ಲ ಸೇರಿಸ್ಕೊಂಡಿದೀನಿ. ಇದು 5 ಐಟಮ್ಸ್ ಕೃಷ್ಣನಿಗೆ ಬಹಳ ಪ್ರಿಯವಾದದ್ದು. ತಾವು ಎಲ್ಲ ಮನೇಲಿ ಮಾಡಿ ಇದನ್ನ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಕೃಷ್ಣನ ಆಶೀರ್ವಾದ ಎಲ್ರೂ ಪಡ್ಕೊಳ್ಳಿ. ಭಗವಂತ ಎಲ್ರನ್ನೂ ಚೆನ್ನಾಗಿ ಇಟ್ಟಿರ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು ಅನ್ನೋಂಗೆ ಎಲ್ರೂ ಚೆನ್ನಾಗಿರಿ. ಎಲ್ರಿಗೂ ಹ್ಯಾಪಿ ಗೋಕುಲಾಷ್ಟಮಿ, ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಗೋಕುಲಾಷ್ಟಮಿ ಆದ್ಮೇಲೆ ಮತ್ತೆ ಬೇರೆ ತರ ಅಡಿಗೆಗಳು ಮಾಡಿ ತೋರ್ಸೋಣ ಅಂತೆ. ಓಕೆ, ಬರೋಣವಾ? ಥ್ಯಾಂಕ್ ಯು. ಬಾಯ್. ಜೈರಾಮ್ ಅಂಡ್ ಲತಾ ಕಡೆಯಿಂದ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.